ಇವತ್ತು ನಾನು ನಿಮಗೆ ತುಂಬ ಸಿಂಪಲ್ಲಾಗಿ ಹೊರಿಯೋ ಬಿಸ್ಕೆಟ್ ಹಾಕಿ ಮಿಲ್ಕ್ ಶೇಕ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಮಕ್ಕಳಿಗಂತೂ ಇದು ತುಂಬ ಇಷ್ಟ ಆಗುತ್ತೆ. ದಯವಿಟ್ಟು ಒಂದು ಸರಿ ಟ್ರೈ ಮಾಡಿ, ಮಾಡೋದು ತುಂಬ ಈಸಿ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಹೊರಿಯೋ ಬಿಸ್ಕೆಟು 1 ಪ್ಯಾಕೆಟ್ ತೊಗೊಂಡಿದ್ದೀನಿ. ಬಿಸ್ಕೆಟ್ನೆಲ್ಲ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳೋಣ. ಕ್ರೀಮ್ ಸಮೇತ ಬಿಸ್ಕೆಟ್ ಹಾಕಿ ಇದನ್ನ ಚೆನ್ನಾಗಿ ಪೌಡರ್ ಮಾಡ್ಕೊಬೇಕು. ಇನ್ನೊಂದು ಮಿಕ್ಸಿ ಜಾರಲ್ಲಿ 1 ಗ್ಲಾಸ್ ಹಾಲು ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಇನ್ನು ಸ್ವಲ್ಪ ಹಾಲು ಜಾಸ್ತಿ ಕೂಡ ಹಾಕೊಬೋದು. ಪುಡಿ ಮಾಡಿದಂಥ ಒರಿಯೋ ಬಿಸ್ಕೆಟ್ ಪೌಡ್ರ್ ಹಾಕ್ಕೊಳ್ಳೋಣ. 2 ಸ್ಪೂನ್ ಸಕ್ಕರೆ, ವೆನಿಲಾ ಐಸ್ ಕ್ರೀಮ್ 1 ಸ್ಕೂಪ್ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ಐಸ್ ಕ್ರೀಮ್ನ ಸ್ವಲ್ಪ ಜಾಸ್ತಿ ಕೂಡ ಹಾಕೊಬೋದು. ಇದನ್ನ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಫುಡ್ ಬ್ಲೆಂಡರ್ ಯೂಸ್ ಮಾಡ್ತಾಯಿದ್ದೀನಿ, ನೀವು ಮಿಕ್ಸಿ ಜಾರಲ್ಲಿ ಹಾಕೊಬೋದು. ನೋಡಿ ಹಾಲು ಕಲರು ಚೇಂಜ್ ಆಗ್ತಾ ಇದೆ. ನೀವು ಒಂದೇ ಸರಿ ಹಾಲು ಬಿಸ್ಕೆಟ್ ಹಾಕಿದ್ರೆ ಸರಿಯಾಗಿ ಬ್ಲೆಂಡ್ ಆಗಲ್ಲ. ಬಿಸ್ಕೆಟ್ನ ಪೌಡ್ರ್ ಮಾಡಿಕೊಂಡೇ ಹಾಕ್ಕೊಳ್ಳಿ. ಇನ್ನು ಮಿಲ್ಕ್ ಶೇಕ್ ಇನ್ನೂ ಡಾರ್ಕ್ ಆಗಬೇಕಂತ ಅಂದರೆ ನೀವು ಇನ್ನು ಸ್ವಲ್ಪ ಬಿಸ್ಕೆಟ್ನ ಜಾಸ್ತಿ ಹಾಕ್ಕೊಳ್ಳಿ. ಅದು ಸ್ವಲ್ಪ ಕಹಿ ಬಂದುಬಿಡುತ್ತೆ ಅಂತ ನಾನು ಕಮ್ಮಿ ಹಾಕ್ಕೊಂಡಿದ್ದೀನಿ. ನೋಡಿ ಇವಾಗ ಇದು ರೆಡಿ ಆಗಿದೆ. ಇದನ್ನ ಗ್ಲಾಸಲ್ಲಿ ಸರ್ವ್ ಮಾಡೋಣ. ನಾನು ಮಾಡೋಂಥ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಇದ್ರ ಸೈಡಲ್ಲಿ ಒಂದು ಚಿಕ್ಕ ಪೀಸು ಬಿಸ್ಕೆಟ್ನ ಇಡಿ, ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಬಿಸ್ಕೆಟ್ ಪೌಡರ್ನ ಸ್ವಲ್ಪ ಮೇಲೆ ಉದುರಿಸ್ಬಿಡಿ. ಒಂದು ಸ್ಟ್ರಾ ಇಟ್ಟು ಸರ್ವ್ ಮಾಡೋಣ. ಇವಾಗ ಒರಿಯೋ ಬಿಸ್ಕೆಟ್ ಮಿಲ್ಕ್ ಶೇಕ್ ರೆಡಿಯಾಗಿದೆ.